ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ಇದು ಕಥೆಗಳ ಕಟ್ಟೆ. ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ಇತರರಿಗೂ ಶೇರ್ ಮಾಡಿಕೊಳ್ಳಿ. ಇವತ್ತು ಕೊನೆಯ ಎಪಿಸೋಡ್, ಹೃದಯವ ಕಾದಿರಿಸು ನನಗಾಗಿ ಲಾಸ್ಟ್ ಎಪಿಸೋಡ್. ರಿಷಿ ರಿಷಿ ಹಠ ಮಾಡಬಾರ್ದು ಮಗನೇ, ಕೊಡು ಇಲ್ಲಿ ಎಂದು ರಿಷಾಂತ್ ಕೈಯಿಂದ ಕಿತ್ತುಕೊಳ್ಳಲು ನೋಡುತ್ತಿದ್ಲು ಜಾನು. ಕೈಯಲ್ಲಿ ಚಾಕು ಹಿಡಿದು ಹಠ ಮಾಡುತ್ತಿದ್ದ ಕಂದ. ರಾಮ್, ಹಿಡಿಯಿರಿ ನಿಮ್ಮ ಮಗನನ್ನ, ನೋಡಿ ಎಷ್ಟು ಹಠ ಅವನಿಗೆ, ಸರಿಯಾಗಿ ನಡೆಯೋಕೆ ಸಹ ಬರಲ್ಲ, ಆದರೆ ನೋಡಿ ಹೇಗೆ ಕೈಯಲ್ಲಿ ಚಾಕು ಹಿಡಿದು ಕೊಡಲ್ಲ ಅಂತ ಹಠ ಮಾಡ್ತಿದ್ದಾನೆ ಎಂದು ಜಾನು ಬೈಯುವಾಗ ಮೆಲ್ಲಗೆ ಮಗನ ಕೈ ಹಿಡಿದು, ಕೊಡು ಮಗನೇ ಅದನ್ನ, ನೋಡು ರಿಕ್ಕಿ ಎಷ್ಟು ಸೈಲೆಂಟ್ ಆಗಿದ್ದಾನೆ, ನೀನು ಅದೇ ಥರ ಇರಬೇಕು ಅಲ್ವಾ ಎಂದು ಅಮ್ಮನಿಗೆ ಭಯ ಮಾಡೋದು ಎಂದು ಹೇಳಿದಾಗ ಅಪ್ಪನನ್ನೇ ದುರ್ಗುಟ್ಟಿ ನೋಡಿದ ಪೂರ. ಓ, ಇಷ್ಟು ವಯಸ್ಸಿಗೆ ಪಾಸೆಸಿವ್ ನಿಮ್ಮ ಮಗನಿಗೆ, ರಿಕ್ಕಿನ ಹೊಗಳಿದ್ದಕ್ಕೆ ಎಂದಳು ಜಾನು ಪುಟ್ಟ ಏಟು ಮಗನಿಗೆ ಕೊಟ್ಟು. ಜಾನು, ಅವನಿನ್ನು ಚಿಕ್ಕವನು, ಬಿಡು ಹೋಗ್ಲಿ ಎಂದು ರಾಮ್ ಅವನ ತಲೆ ಸವರಿ, ಹೋಗ್ಲಿ ಬಿಡು ಕಂದ, ನಾನು ನಿನಗೆ ಬುಲೆಟ್ ಟ್ರೈನ್ ಕೊಡಿಸ್ತೀನಿ, ಇದು ಕೊಟ್ಟು ಬಿಡು ಎಂದು ಹೇಳಿದಾಗ ಚಾಕು ಕೈಬಿಟ್ಟ. ಅದರಲ್ಲೇ ತಿಳಿದಿತ್ತು ಮನೆಯವರಿಗೆ ಅವನ ಹಠದ ಬಗ್ಗೆ. ರಿಕೆ, ಬಾರು ಮಗನೆ, ಸ್ನಾನ ಮಾಡಿಸ್ತೀನಿ, ಈ ಕೊಬ್ಬಿದ ಕೋಳಿಗೆ ಅಪ್ಪನೇ ಮಾಡಿಸ್ಲಿ ಸ್ನಾನನ ಎಂದು ಹೇಳಿದ್ದೆ ಅಪ್ಪನ ಕಡೆ ನೋಡಿ. ಅಪ್ಪ ಎಂದು ಮೊದಲ ಬಾರಿ ಕರೆದಿದ್ದ ರಿಷಾಂತ್. ಮನೆಯ ಎಲ್ಲರ ಕಣ್ಣುಗಳು ಅರಳಿದವು. ಮಗ ಅಪ್ಪ ಎಂದು ಕರೆದಾಗ ಯಾವ ತಂದೆಗೆ ತಾನೇ ಖುಷಿಯಾಗುವುದಿಲ್ಲ. ಹೇ ಮಗನೇ ರಿಷಿ, ಹೇಳು, ಇನ್ನೊಮ್ಮೆ ಹೇಳು, ಅಪ್ಪ ಅಪ್ಪ ಎಂದು ಹೇಳಿದಾಗ ಮತ್ತೆ ಮತ್ತೆ ತನ್ನ ತೊದಲು ನುಡಿಯಲ್ಲಿ ಅಪ್ಪ ಎಂದು ಕರೆದಿದ್ದ ಪೂರ. ತಕ್ಷಣ ಅವನ ಅಪ್ಪಿ ಸಾಕಷ್ಟು ಮುದ್ದಾಡಿದ ರಾಮ್. ಅಷ್ಟರಲ್ಲಿ ಅದಾಗಲೇ ವಿಡಿಯೋ ಸೆರೆ ಮಾಡಿದ್ದ ಲಕ್ಕಿ. ಹೇ ಮಗನೇ, ಅಮ್ಮ ಅನ್ನು, ಅಮ್ಮ ಎಂದು ತಾನು ಅವನನ್ನು ಎತ್ತಿಕೊಂಡ್ಲು ಜಾನು. ಮಾತನಾಡಲೇ ಇಲ್ಲ ಅವನು. ಈಗಷ್ಟೇ ತನಗೆ ಬೈದು ಬಿಟ್ಲಲ್ಲ ನನ್ನ ಬಂಗಾರ, ಇನ್ಮೇಲೆ ಬೈಯಲ್ಲ ಕಣೋ, ಪ್ಲೀಸ್ ಪ್ಲೀಸ್ ಎಂದು ಕೇಳಿದಾಗ ಲಕ್ಕಿ ಕಡೆಗೆ ನೋಡಿ ಚಿಕ್ಕ ಪ ಎಂದು ಹೇಳಿದ್ದ. ಅಷ್ಟೇ, ಒಂದೇ ನೆಗೆದಕ್ಕೆ ಹಾರಿ ಮಗುವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಮುದ್ದಾಡಿಬಿಟ್ಟಲಕ್ಕೆ. ತನ್ನನ್ನು ಮಗು ಚಿಕ್ಕಪ್ಪ ಅಂದುಬಿಟ್ಟಿದ್ದಲ್ಲ. ಹೇ ತಾತನು, ಅಜ್ಜಿಯನ್ನು, ಚಿಕ್ಕಿಯನ್ನು, ಅತ್ತೆಯನ್ನು, ಹೀಗೆ ಎಲ್ಲರೂ ತಮ್ಮ ತಮ್ಮ ಸಂಬಂಧ ಅವನ ಬಾಯಿಂದ ಹೇಳಿಸಿ ಖುಷಿಪಟ್ಟರು. ಆದರೆ ತುಟಿ ಉದ್ದ ಮಾಡಿ ಅಳುವ ಮುಖ ಮಾಡಿಕೊಂಡು ನಿಂತಿದ್ದ ಜಾನು ಕೈ ಹಿಡಿದಿದ್ದು ಪುಟ್ಟ ಕೈಗಳು. ಅಮ್ಮ ಎಂದು ತೊದಲುತ್ತಾ ಮೊದಲು ಅವಳನ್ನೇ ಕರೆದಿದ್ದು ಅವಳ ಮುದ್ದು ಮಗ ರಿಶ್ವಿಕ್. ಅಬ್ಬ, ಅದೆಷ್ಟು ಕಾದಿದ್ದಳು ಹಾಗೆ ಕರೆಸಿಕೊಳ್ಳಲು. ಕಂದ ಎಂದು ಮಗುವಿನ ಕೆನ್ನೆಗೆ ದೀರ್ಘವಾಗಿ ಮುತ್ತು ಕೊಟ್ಟು ಅತ್ತೆ ಬಿಟ್ಟಳು ಜಾನು. ಅದೆಷ್ಟು ಖುಷಿಯಾಗಿತ್ತೋ ಆ ತಾಯಿ ಜೀವಕ್ಕೆ. ಅಮ್ಮ, ಅಪ್ಪ ಎಂದು ಅವನು ಹೇಳಿದಾಗ ಅವನನ್ನು ಮತ್ತೆ ಎತ್ತಿಕೊಂಡು ಎಲ್ಲರ ಬಳಿ ಹೆಸರು ಹೇಳಿಸಿಕೊಂಡ್ರು. ಇಲ್ಲಿಯೂ ಅಷ್ಟೇ, ಮೊದಲು ರಿಷಿ, ನಂತರ ರಿಕ್ಕಿ, ಅಣ್ಣನ ಹಿಂದಿಗೆ ತಮ್ಮ. ನೋಡಿದ್ರ ರಾಮ್, ನನ್ನ ರಿಕ್ಕಿ ನನ್ನ ಅಮ್ಮ ಅಂದ ಎಂದು ಜಾನು ಅಳುತ್ತಾ ಹೇಳಿದಾಗ ಅದೇನನಿಸಿತು ಆ ಕಂದನಿಗೆ. ಅಮ್ಮ 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 ಎಂದು ಕರೆದು ಬಿಟ್ಟ ರಿಷಿ. ಈಗ ಅವಳ ಸಂಭ್ರಮ ದುಪ್ಪಟ್ಟಾಯಿತು. ಅಮ್ಮ ಎಂದನೇ ಅವನು. ಇಷ್ಟು ಜನರ ಕರೆದ ನಂತರ ನನ್ನ ಕರೆದನೆ ಎಂದು ಪಿಡಿ ಪಿಡಿ ನೋಡುತ್ತಾ ಅವಳತ್ತ ಕೈ ಚಾಚಿದ. ಅಮ್ಮ ಎಂದ ರಿಷಿ. ಅವಳ ಸಂಭ್ರಮಕ್ಕೆ ಪಾರವೇ ಇಲ್ಲ. ಖುಷಿಯಿಂದ ಮನೆಯ ಪೂರ್ತಿ ತಿರುಗಿಬಿಟ್ಲು. ಹೇ, ಎರಡು ಮಕ್ಕಳು ನನ್ನ ಅಮ್ಮ ಅಂತ ಕರೆದು ಬಿಟ್ರು ಎಂದು ಖುಷಿಯಿಂದ ಕುಣಿಯುವಾಗ ಊರ್ಮಿಳಾ ತಲೆ ಸುತ್ತಿ ಬಿದ್ದು ಬಿಟ್ಲು. ಊರ್ಮಿ, ಊರು ಎಂದು ಅವಳ ಸುತ್ತ ಎಲ್ಲ ಸೇರಲು ರಾಮ್ ಡಾಕ್ಟರ್ಗೆ ಕಾಲ್ ಮಾಡಿದ್ದ. ಅರ್ಧ ಗಂಟೆಯಲ್ಲಿ ಬಂದ ಡಾಕ್ಟರ್ ಅವಳನ್ನು ಪರೀಕ್ಷೆ ಮಾಡಿ ಸಿಹಿ ಸುದ್ದಿ ಹೇಳಿದಾಗ ಮನೆಯವರ ಸಂಭ್ರಮ ಆಕಾಶಕ್ಕೇರಿತ್ತು. ಊರ್ಮಿಳಾ ತಾಯಿ ಆಗುತ್ತಿರುವ ಸುದ್ದಿ ಎಲ್ಲರಿಗೂ ದೊರಕಿತ್ತು. ಗಂಡನ ಮುಖವ ಪ್ರೀತಿಯಿಂದ ನೋಡಿ ಅಪ್ಪಿಕೊಂಡ್ಲು ಊರ್ಮಿಳಾ. ಊರು, ಥ್ಯಾಂಕ್ ಯು ಸೋ ಮಚ್ ಎಂದು ಅವಳನ್ನು ಬಳಸಿ ಹಣೆಗೊಂದು ಮುತ್ತು ಕೊಟ್ಟ. ನಾನು ಹೇಳಬೇಕು ಲಕ್ಕಿ, ಈ ಜೀವನ ಸಾರ್ಥಕ ಆಗಿದ್ದು ನಿಮ್ಮಿಂದ ಎಂದು ಅವನ ಬಳಸಿ ಕಣ್ಣೀರು ಹಾಕುವಾಗ ಊರ್ಮಿಳಾ, ಸಂತೋಷದ ಸಮಯ ಇದು, ಈ ಸಮಯದಲ್ಲಿ ಅಳ್ತಾರಾ ಎಂದು ಅವನ ತಲೆ ಸವರಿಸಿ ಅವನ ನೋಡಿದ್ದೆ. ಅವನ ಕಾಲು ಮುಟ್ಟಿ ನಮಸ್ಕರಿಸಿ, ಇದಕ್ಕೆಲ್ಲ ಕಾರಣ ನೀವೇ ಬಾವ, ನನ್ನ ಜೀವನ ಈ ಹಂತಕ್ಕೆ ಬಂದಿದ್ದು ನಿಮ್ಮಿಂದ, ಈ ಜೀವನ ನಿಮ್ಮಿಂದ, ಈ ಬದುಕು ನಿಮ್ಮಿಂದ ಎಂದು ಹೇಳಿದಾಗ ಅವಳ ಎದೆಗೆ ಒರಗಿಸಿಕೊಂಡು, ನಿನ್ನ ಸ್ಥಾನ ಅದಲ್ಲ, ಯಾವಾಗಲೂ ಇಲ್ಲಿರ್ತೀಯ ನೀನು, ಹಾಗೆಲ್ಲ ಮಾಡಬಾರ್ದಾಯ್ತಾ ಎಂದು ಹೇಳಿ ಅವಳನ್ನು ಅಪ್ಪಿಕೊಂಡ. ತಲೆ ಆಡಿಸಿದ್ಲು ಊರ್ಮಿಳಾ. ನೋಡು ಮೈದ, ಭಾವ ಸೊಸೆ ಸೇರಿಕೊಂಡ್ರೆ ಮುಗೀತು, ನಮಗೆಲ್ಲಿ ಜಾಗ ಎಂದು ಜಾನು ಮೂತಿ ಉದ್ದ ಹೇಳಿದಾಗ ಅಕ್ಕನ ನೋಡಿ ಅವಳ ತಬ್ಬಿ, ನೀವು ತಾಯಿ ಪ್ರೀತಿ ಕೊಡ್ತೀನಿ ಅಂತ ಹೇಳಿ ತಾಯಿನೇ ಆಗಿಬಿಟ್ಟಿದ್ದೀರಾ. ಅಮ್ಮ ಇದ್ರೂ ಸಹ ಇಷ್ಟು ಪ್ರೀತಿ ಕೊಡ್ತಾ ಇಲ್ವೋ, ಆದರೆ ನೀವು ನನ್ನ ತುಂಬ ಪ್ರೀತಿ ಮಾಡಿದ್ರಿ ಎಂದು ಅವಳ ಎದೆಗೆ ಒರಗಿ ಅಳುವಾಗ ಅವಳ ಕಣ್ಣು ಒರೆಸಿದ ಜಾನು, ಅಯ್ಯೋ ಇಷ್ಟೊಂದು ಹೊಗಳಬೇಡ ಊರು, ನಂಗೆ ಭಯ ಆಗುತ್ತೆ. ಎಲ್ಲಿ ನಿನ್ನ ಭಾವನ ಪ್ರಭಾವ, ನಿನ್ನ ನೋಡಿದ ದಿನವೇ ನಿರ್ಧಾರ ಮಾಡಿಬಿಟ್ಟಿದ್ರು ಅವರು ನೀನೇ ಈ ಮನೆ ಸೊಸೆ ಅಂತ. ಸಿಕ್ಸ್ ಸೆನ್ಸ್ ಇದೆ ನಿಮ್ಮ ಭಾವನೆಗೆ ಎಂದು ನಕ್ಕಾಗ ತಲೆ ಆಡಿಸಿ, ಹೌದು, ನನ್ನ ಭಾವ ಅಂದರೆ ಕಡಿಮೆಯಾ ಎನ್ನುವಾಗ ಮೆಲ್ಲಗೆ ಬಂದ ರಿಷಿ, ನನ್ನಪ್ಪ ಎಂದು ಕಾಲು ಅಪ್ಪಿದ.
ಅಪ್ಪನ ಮಗವೇ ಅವ. ಹ್ಞೂ ಕಣೋ, ನಿನ್ನ ಅಪ್ಪನೇ, ಆದರೆ ನನ್ನ ಭಾವ ಎಂದು ಅವನ ಕೆನ್ನೆ ಹಿಂಡಿ, ಭಾವ ನಿಜ ಇವನು ನಿಮ್ಮ ಥರಾನೆ, ನೋಡ್ತೀನಿ ಪೂರ್ತಿ ಬೆಂಗಳೂರು ಅಲುಗಾಡಿಸಿ ಬಿಡ್ತಾನೆ ಎಂದು ನಕ್ಕಳು ಊರ್ಮಿಳಾ. ಅಣ್ಣ, ನಾನು ಅಪ್ಪ ಎಂದು ರಿಕ್ಕಿ ಸಹ ರಾಮ್ ಕಾಲು ಅಪ್ಪಿದಾಗ ಅವನನ್ನು ಇನ್ನೊಂದು ತೋಳಿನಲ್ಲಿ ಎತ್ತಿಕೊಂಡು, ಹ್ಞೂ ಕಣೋ, ಅಣ್ಣನ ಮುದ್ದಿನ ತಮ್ಮನೆ, ನಿನಗೂ ಅಪ್ಪನೇ ಎಂದು ಇನ್ನೊಂದು ಕೆನ್ನೆಗೆ ಮುತ್ತಿಟ್ಟ. ಇವನಂತೂ ಪಕ್ಕ ನನ್ನ ಹಾಗೆ ಅಗ್ರಜ, ಅಣ್ಣನ ಕಾಸ ತಮ್ಮ ಎಂದು ನಕ್ಕಲಕ್ಕೆ. ಹ್ಞೂ, ಇವರ ಮುದ್ದು ತಂಗಿ ಈಗ ನಮ್ಮ ಊರು ಒಟ್ಟಿಗೆಲ್ಲಿ ಎಂದು ಜಾನು ನಕ್ಕಾಗ ಎಲ್ಲರೂ ತಲೆದೂಗಿದ್ರು. ಮಕ್ಕಳು ಬಂದ ಮೇಲೆ ಆ ಮನೆಯಲ್ಲಿ ನಗುವಿಗೆ ಕೊರತೆಯೇ ಇಲ್ಲ. ಜಾನುಗೆ ಹೆಚ್ಚು ಒತ್ತಡವೂ ಇಲ್ಲ. ಮಗು ಹ್ಞೂ ಅಂದರೂ 4 ಜನ ಓಡಿ ಬರ್ತಾರೆ. ಇನ್ನೇನು ಎಲ್ಲ ಚೆನ್ನಾಗಿಯೇ ಅಂದುಕೊಂಡಂತೆ ಹೋಗುತ್ತಿತ್ತು. ಮಕ್ಕಳು ದೊಡ್ಡವರಾದಂತೆ ಮನೆಯ ನೆಮ್ಮದಿ ದ್ವಿಗುಣಗೊಳ್ಳುತ್ತಲೇ ಇದೆ. ಆದರೆ ಮುಂದೆ ಇದೇ ನೆಮ್ಮದಿ ಇರುವುದೇನಾ ಮನೆಯಲ್ಲಿ? ಅವನು ಸರಿ. ಮತ್ತು ನಿನ್ನ ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಹೆಣ್ಣು ಬೇಕು ಅಂದರೆ ನಿನ್ನ ತಂಗಿ ಮದುವೆ ಮಾಡುವುದು ಬಗ್ಗೆ ಯೋಚನೆ ಮಾಡು ರಾಮ. ಅದಾಗಲೇ ಅವಳಿಗೆ ವಯಸ್ಸು ಮೀರ್ತಾ ಇದೆ ಎಂದು ಎಲ್ಲರನ್ನ ಎಚ್ಚರಿಸಿದ್ರು ಅಜ್ಜಿ. ಹೇ ಅಜ್ಜಿ, ನಾನು ಈಗಷ್ಟೇ ಡಾಕ್ಟರ್ ಆಗಿ ಜನರ ಸೇವೆ ಮಾಡ್ತಾ ಇದ್ದೀನಿ, ಇನ್ನೂ ಟೈಮ್ ಇದೆ, ಸುಮ್ಮನಿರು ಎಂದು ಅವಳು ನಾಚಿ ಹೇಳಿದರೆ, ಓಹೋ ನಾಚಿಕೆ ನೋಡಪ್ಪ ಹುಡುಗಿಗೆ ಎಂದು ಅವಳ ಕಿವಿ ಹಿಂಡಿದಲಕ್ಕೆ. ನಮಗೂ ಕಾಯೋದಕ್ಕೆ ತಾಳ್ಮೆ ಇಲ್ಲಪ್ಪ, ನಮ್ಮನೆ ಮಹಾಲಕ್ಷ್ಮಿ ಬೇಗ ನಮ್ಮನೆಗೆ ಕಳುಹಿಸಿಕೊಡಿ ಎಂದು ತಾಂಬೂಲ ತಟ್ಟೆ ಹಿಡಿದು ಸಕುಟುಂಬ ಸಮೇತರಾಗಿ ಬಂದಿದ್ರು ಅಭಿಮನೆಯವರು. ಅಭಿಯನ್ನ ಕಂಡಿದ್ದೆ ಓಡಿ ಹೋಗಿ ಅವನ ಅಪ್ಪಿ, ನಂತರ ಅತ್ತೆ ಮಾವನ ಕಾಲಿಗೆ ಎರಗಿದ್ಲು. ನೋಡಿ, ಪುರೋಹಿತರ ಸಮೇತವಾಗಿ ಬಂದಿದ್ದೀವಿ. ಅದಾಗಲೇ ರಾಮ್ ನಮ್ಮ ಹಳ್ಳಿಯಲ್ಲಿ ಪುಟ್ಟ ಕ್ಲಿನಿಕ್ ಸಹ ಕಟ್ಟಿಸ್ತಾ ಇದ್ದಾರೆ. ನಮ್ಮ ದನಿ ಅಲ್ಲಿಯ ಡಾಕ್ಟರ್ ಆಗಲಿ, ನಮಗೇನೋ ಅಭ್ಯಂತರ ಇಲ್ಲ, ಜನರ ಸೇವೆ ಅಲ್ಲಿ ಸಹ ಮಾಡಬಹುದು ಎಂದು ಜಯಂತ್ ಅವರು ನಕ್ಕಾಗ ಅಭಿ ತೋಳಿನಲ್ಲಿ ಹುದುಗಿದ್ಲು ದನಿ. ಮುಂದಿನ ತಿಂಗಳು 25 ಒಳ್ಳೆ ಮುಹೂರ್ತ ಇದೆ ಎಂದು ಪುರೋಹಿತರು ಹೇಳಿದಾಗ ಎಲ್ಲ ಒಪ್ಪಿಗೆ ಇಟ್ಟರು. ಈಗ ರಾಮ್ ಕುಟುಂಬದಲ್ಲಿ ಒಂದರ ಮೇಲೊಂದು ಶುಭ ಸಮಾರಂಭ. ದೊಡ್ಡ ಕನ್ವೆನ್ಷನ್ ಹಾಲ್ ಅಲ್ಲಿ ಮದುವೆ ತಯಾರಿ ನಡೆದಿತ್ತು. ಅಭಿರಾಮ್ ವೆಡ್ಸ್ ಧನಿ ಎಂಬ ಹೆಸರಿನ ಚಂದದ ಬೋರ್ಡ್ ರಾರಾಜಿಸುತ್ತಿತ್ತು. ಮನೆಯವರೆಲ್ಲರೂ ಲಘು ಬಗೆಯಿಂದ ಓಡಾಡುತ್ತಿದ್ರು. ರಿಷಿ, ಪ್ಲೀಸ್ ಕಣೋ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದು ನಿನಗೆ ಎಂದು ಮಗನ ಓಲೈಸುತ್ತಿದ್ದಳು ಜಾನು. ನೋ ಎಂದು ಅವಳ ಕೈಯಲ್ಲಿದ್ದ ಬಟ್ಟೆ ಕಿತ್ತು ಒಗೆಯುತ್ತಿದ್ದ ಅವ. ರಿಕ್ಕಿ ಮಾತ್ರ ಅಮ್ಮ ಹಾಕಿದ್ದ ತಿಳಿ ನೀಲಿ ಬಣ್ಣದ ಸೂಟ್ ಹಾಕಿಕೊಂಡು ನಗುತ್ತಾ ಚಿಕ್ಕು ಕೈಯಲ್ಲಿ ಆಟ ಆಡುತ್ತಿದ್ದ. ರಾಮ್ ಎಂದು ಅರಚಿದಳು ಕೋಣೆಯಲ್ಲೇ. ಅದೆಲ್ಲಿದ್ದನೋ ರಾಮ್ ಓಡಿ ಬಂದ ಮಡದಿಯ ಕರೆಗೆ. ನೋಡಿ ಇಲ್ಲಿ ನಿಮ್ಮ ಮಗನ್ನ, ಹೇಳಿದೆ ನಾನು ಇಬ್ಬರಿಗೂ ಒಂದೇ ಕಲರ್ ಬಟ್ಟೆ ಬೇಡ ಅಂತ, ರಿಕ್ಕಿ ಹಾಕಿದ್ದಕ್ಕೆ ಇವನಿಗೆ ಈ ಬಣ್ಣ ಇಷ್ಟ ಇಲ್ಲ ಅಂತ ಎಂದು ಕೈಯಲ್ಲಿ ಬಟ್ಟೆ ಹಿಡಿದು ತನ್ನ ಅಳಲು ತೋಡಿಕೊಂಡ್ಲು ಜಾನು. ಪುಟ್ಟ ರಿಷಿ ಪ್ಯಾಂಪರ್ ಹಾಕಿಕೊಂಡು ಕುಳಿತುಕೊಂಡಿದ್ದ ಮುಖ ಊದಿಸಿಕೊಂಡು, ಮಗನೇ ಈಗ ನೀವಿಬ್ಬರು ಮ್ಯಾಚಿಂಗ್ ಹಾಕಿಕೊಳ್ಳಾಯ್ತಾ, 10 ಮಿನಿಟ್ಸ್ ಬಿಟ್ಟು ನಾನೇ ಬೇರೆ ಬಟ್ಟೆ ಹಾಕುವೆ ಎಂದು ಹೇಳಿದಾಗ ಒಪ್ಪಿ ಕೈ ಚಾಚಿದ್ದ ಪೂರ. ಮಕ್ಕಳು ಬೆಳೆಸೋದು ಒಂದು ಕಲೆ ಎಂದು ರಾಮ್ ಹೇಳಿ ನಕ್ಕಾಗ ತನ್ನ ಸೀರೆ ತೆಗೆದುಕೊಂಡು, ಲಕ್ಕಿಯವರಿಗೆ ಹೇಳು ಇನ್ಮೇಲೆ ಮಕ್ಕಳನ್ನು ಬೆಳೆಸೋದಕ್ಕೆ, ಈ ಕೊಬ್ಬಿದ ಕೋಳಿ ಅದರ ಅಪ್ಪ ಇಬ್ಬರು ಬೇಡ ನನಗೆ ಎಂದು ಬೇರೆ ಕೋಣೆಗೆ ನಡೆದಾಗ ನಸುನಕ್ಕ ರಾಮ್. ಅಗ್ರಜ, ಪಾಪ ಅತ್ತಿಗೆ, ನೀವೊಬ್ಬರು ಸಾಲದು ಅಂತ ಇವಾಗ ನಿಮ್ಮ ಮಿನಿ ವರ್ಷ ಬೇರೆ ಬಂದಿದ್ದಾನೆ, ಏನು ಮಾಡೋದು ಪಾಪ ಅತ್ತಿಗೆ ಎಂದು ನಕ್ಕಾಗ ಮಗನಿಗೆ ಬಟ್ಟೆ ತೊಡಿಸಿ ಎದ್ದು ನಿಲ್ಲಿಸಿ, ಅದು ಒಂಥರ ಪ್ರೀತಿ ಕಣೋ ಲಕ್ಕಿ, ಕಾಡಿಸಿ ಪೀಡಿಸಿ ಅವಳನ್ನು ನಗಿಸಿದಾಗ ಅವಳ ಮುಖದಲ್ಲಿ ಕಾಣುತ್ತೆ ನೋಡು ಆ ನಗು, ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಎಂದು ಮಗನ ಕೆನ್ನೆಗೆ ಮುತ್ತಿಟ್ಟು, ನೀನು ಸ್ಟೇಜ್ ಬಳಿ ಹೋಗಿರು, ನಾನು ನನ್ನ ಹೆಂಡತಿ ಇಬ್ಬರು ಒಟ್ಟಿಗೆ ರೆಡಿಯಾಗಿ ಬರ್ತೀವಿ ಎಂದು ಮಗನನ್ನು ತಮ್ಮನ ಕೈಗೆ ಒಪ್ಪಿಸಿದ. ಸರಿ ಅಣ್ಣ, ಜಾಸ್ತಿ ಹೊತ್ತು ಮಾಡಬೇಡ, ಮುಹೂರ್ತದ ಸಮಯಕ್ಕೆ ಬಂದು ಬಿಡು ಎಂದು ನಕ್ಕು ನಡೆದ ಲಕ್ಕಿ. ಏ ರಿಕ್ಕಿ, ರಿಷಿ ರೆಡಿ ಆಗಿಬಿಟ್ರಾ, ಕ್ಯೂಟ್ ಕಾಣ್ತಿದ್ದೀರ ಬಂಗಾರ ಎಂದು ಇಬ್ಬರಿಗೂ ದೃಷ್ಟಿ ತೆಗೆದಳು ಊರ್ಮಿಳಾ. ನೀನು ಅಷ್ಟೇ ಶ್ರೀಮತಿ, ತುಂಬ ಮುದ್ದಾಗಿ ಕಾಣ್ತಿದೀಯ, ಆದರೆ ಚೂರು ಡುಮ್ಮಿ ಆಗಿದೆಯಾ ನೋಡು ಎಂದು ಲಕ್ಕಿ ರೇಗಿಸಿದಾಗ ಅವನ ಕೈಯಿಂದ ಮಗುವನ್ನು ತೆಗೆದುಕೊಂಡು, ಹೌದೌದು ನೋಡ್ತೀರಿ, ನಾನು ಡೆಲಿವರಿ ಆಗುವಷ್ಟರಲ್ಲಿ ನಿನ್ನಮ್ಮ ಡುಮ್ಮ ಮಾಡ್ತೀನಿ ಎಂದು ಮೊಣಕೈಯಿಂದ ಅವನ ಹೊಟ್ಟೆಗೆ ಗುದ್ದಿ ಮುಂದೆ ನಡೆದಾಗ ನಗುತ್ತಾ ಅವಳ ಹಿಂದೆ ನಡೆದ ಲಕ್ಕಿ. ಇತ್ತ ರಾಮ್ ತನ್ನ ಮಡದಿಯ ಕೋಣೆಗೆ ಬಂದ. ಬಾಗಿಲು ತೆಗೆದು ತನ್ನ ಪಾಡಿಗೆ ತಾನು ನೆರಿಗೆ ಹಾಕುತ್ತಿದ್ದ ಮಡದಿಯ ಹಿಂದಿನಿಂದ ಬಳಸಿ, ಏನಮ್ಮೋರು ತುಂಬ ಊದ್ಕೊಂಡಿದ್ದೀರಾ ಎಂದ ಅವಳ ಕೊರಳ ಬಳಿ ಪುಟ್ಟ ಮುತ್ತಿಟ್ಟು. ಸುಮ್ಮನೆ ಹೋಗಿ ರಾಮ್, ಮತ್ತೆ ಕೋಪ ತರಿಸಬೇಡಿ ಎಂದು ಮುದ್ದಾಗಿ ಬೈದಾಗ, ನನ್ನ ಚಿನ್ನ ಕಣೆ ನೀನು
ಏನೋ ಮಕ್ಕಳೆದುರು ಒಂದು ಮಾತು ಹೇಳಿದೆ, ಅದಕ್ಕೆ ಇಷ್ಟೊಂದು ಕೋಪ ಏನು ಎಂದು ಅವಳ ಮುಂದೆ ಮಂಡಿ ಊರಿ ಕುಳಿತು, ನನ್ನಂತಹ ದೊಡ್ಡ ದಡ್ಡನ್ನು ತೆತ್ತಿದ್ದು ನೀನು, ಅಂಥದ್ರಲ್ಲಿ ಪುಟ್ಟ ಮಕ್ಕಳನ್ನು ಬೆಳೆಸೋದು ನಾನು ನಿನಗೆ ಹೇಳಿಕೊಡೋದಕ್ಕಾಗುತ್ತಾ ಬಂಗಾರ ಎಂದು ಅವಳ ಸೀರೆ ನನಗೆ ಹಿಡಿದು ಕೇಳಿದಾಗ ನಾಚಿ ಹೋದಳು ಜಾನು. ರಿಷಿ ಸ್ವಲ್ಪ ಹಠ ಜಾಸ್ತಿ, ಬೈದು ಹೇಳಿದರೆ ಇನ್ನೂ ಹೆಚ್ಚು ಮಾಡ್ತಾನೆ, ಆದರೆ ಪ್ರೀತಿಯಿಂದ ಅವನಂತೆ ಹೋದರೆ ತಿಳಿದುಕೊಳ್ತಾನೆ, ಅಷ್ಟೇ ಸಿಂಪಲ್ ಎಂದು ಮೇಲೆದ್ದು ನಿಂತಾಗ ಮೂತಿ ಉದ್ದ ಮಾಡಿ ಆಯಿತು ಎಂದು ಹೇಳಿದವಳ ತಲೆಗೆ ಹೂ ಮುಡಿಸಿ ಹಣೆಗೆ ಕುಂಕುಮ ಇಟ್ಟು, ನೋಡು ಈಗಲೂ ನನ್ನ ಕಂಪನಿಗೆ ಕೆಲಸ ಕೇಳಿಕೊಂಡು ಬಂದಿದ್ದ ಮುತ್ತು ಜಾನು ಥರಾನೇ ಇದೆಯಾ, 2 ಮಕ್ಕಳ ತಾಯಿ ಅಂದರೆ ಯಾರು ನಂಬಲ್ಲ ಎಂದು ಹೇಳಿದಾಗ ಅವನ ಎದೆಗೆ ಚಿವುಟಿ, ಅನ್ನೋದೆಲ್ಲ ಅಂದು ಆಡೋದೆಲ್ಲ ಆಡಿ ಆಮೇಲೆ ಹೀಗೆ ಮುದ್ದು ಮಾಡೋದು ಹೋಗಿ ಎಂದು ನಕ್ಕಾಗ ಅವಳ ಕೆನ್ನೆಗೆ ಮುದ್ದು ಕೊಟ್ಟು, ನನಗೆ ಸದ್ಯಕ್ಕೆ ಬೇರೆ ಎದೆ ಮೂಡಿದೆ, ಮುಹೂರ್ತಕ್ಕೆ ಟೈಮ್ ಆಗುತ್ತೆ, ನನ್ನ ಬಟ್ಟೆ ಕೊಡು ಎಂದು ತಾನು ತಯಾರಾಗಿ ಮಡದಿ ಜೊತೆ ಆಚೆ ಬಂದಾಗ ಎಲ್ಲರ ಕಣ್ಣುಗಳು ರಾಮ್ ಜಾನು ಅತ್ತವೆ. ಮದುವೆ ದನಿ ಅಭಿಯದೆ ಆದರೂ ಅಲ್ಲಿ ಮಿಂಚುತ್ತಿದ್ದರು ರಾಮ್ ಜಾನು ರಿಷಿ ರಿಕೆ. ಅಬ್ಬ ಅದೆಷ್ಟು ಸುಂದರ ಕುಟುಂಬ ಅದು. ರಾಮ್, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ, ಮಕ್ಕಳಿಗೆ ಅದೆಷ್ಟು ದೃಷ್ಟಿ ತಗುಲುತ್ತಾ ಇದೆಯೋ ಎಂದು ನುಡಿದಳು ಜಾನು. ರಾಮ್ ಅವಳ ಕೈ ಹಿಡಿದು ಮಂಟಪದ ಕಡೆಗೆ ಬರುತ್ತಿದ್ದ. ಹಾ ನೋಡಲಿ ಬಿಡು, ನಮ್ಮದು ಒಂಥರ ಸ್ಪೆಷಲ್ ಜೋಡಿ ಅಲ್ವಾ, ಅದಕ್ಕೆ ನೋಡ್ತಾ ಇದ್ದಾರೆ. ನಾವಿಬ್ಬರು ಎಷ್ಟೇ ಕಿತ್ತಾಡಿಕೊಂಡ್ರೂ ದೂರ ಮಾತ್ರ ಇರಲಿಲ್ಲ, ನೀನು ಅದೆಷ್ಟು ಪ್ರೀತಿ ಕೊಟ್ಟೆ ಅಂತ ಎಂದು ರಾಮ್ ನಗುವಾಗ, ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು ಅಂತ ಕಾಯುತ್ತಾ ಇರ್ತೀರಲ್ಲ ನನ್ನ ಹೊಗಳಿ ಅಟ್ಟಕ್ಕೆ ಏರಿಸೋದಕ್ಕೆ ಎಂದು ಅವನ ಕೈ ಚೂಟಲು, ಮತ್ತೆ ಅಂತಹ ಮಾಸ್ಟರ್ ಹೀರೋಯಿನ್ ನೀನು, ಎಷ್ಟು ಹೊಗಳಿದ್ರೂ ಸಾಲದು ಎಂದ ಅವಳ ಕೆನ್ನೆಗೆ ಮುತ್ತು ಕೊಟ್ಟು. ರಾಮ್, ಬಾರಿಸಿ ಬಿಡ್ತೀನೀಗ, ಎಲ್ಲ ನೋಡ್ತಾ ಇದ್ದಾರೆ ಬನ್ನಿ ಎಂದು ಸ್ಟೇಜ್ ಮೇಲೆ ಬಂದ್ರಾ, ನೀವು ಬರುವ ತನಕ ತಾಳಿ ಕಟ್ಟಲ್ಲ ಅಂತ ಇವನು, ನೀವು ಬರುವ ತನಕ ಹಾರ ಬದಲಾಯಿಸಲ್ಲ ಅಂತ ಇವಳು ಹಠ ಮಾಡ್ತಿದ್ರೆ ನೀವು ರ್ಯಾಂಪ್ ವಾಕ್ ಮಾಡ್ಕೊಂಡು ಬಂದ್ರಾ ಎಂದು ಹೇಳಿದರು ಕೌಸಲ್ಯ. ಹ್ಞೂ ಅಮ್ಮ, ನಾವು ನಮ್ಮ ಮಕ್ಕಳೇ ಅಲ್ವಾ ಸೆಂಟರ್ ಆಫ್ ಅಟ್ರಾಕ್ಷನ್, ಅದಕ್ಕೆ ಎಂದು ನಕ್ಕ. ರಾಮ್ ದನಿ ಕಡೆ ನೋಡಿ, ಹಾರ ಬದಲಿಸು ಪ್ರಿನ್ಸೆಸ್ ಎಂದು ಹೇಳಿದಾಗಲೇ ಅವಳು ಅವನ ಕೊರಳಿಗೆ ಹಾರ ಹಾಕಿದ್ದು. ನಂತರ ತಾಳಿ ಎಲ್ಲರ ಬಳಿ ತೆಗೆದುಕೊಂಡು ಹೋಗಿ ಆಶೀರ್ವಾದ ಮಾಡಿಸಿಕೊಂಡು ಬಂದರು. ತಾಳಿ ಕೈಯಲ್ಲಿ ಹಿಡಿದು, ನಾನು ಈ ಪವಿತ್ರ ಮಂಗಳಸೂತ್ರವನ್ನು ನಿನ್ನ ಕೊರಳಿಗೆ ಕಟ್ಟಬಹುದಾ ದನಿ ಎಂದು ಕೇಳಿದ್ದ ಅಭಿ. ಧನ್ವಿಯನ್ನು ಅಷ್ಟು ಪ್ರೀತಿಸಿ ಮೋಸದಿಂದ ಅವಳನ್ನು ಕಳೆದುಕೊಂಡ ಮತ್ತೆ ದನಿ ಸಿಕ್ಕಿ ಅವಳ ಪ್ರೀತಿ ಮಾಡಿದವ, ಈಗ ಪ್ರೀತಿ ಸಹಕಾರ್ಯಗೊಳಿಸಿಕೊಂಡಿದ್ದ ರಾಮ್ ಸಹಾಯದಿಂದ. ಕಟ್ಟಿ ಅಭಿ, ನನ್ನನ್ನು ನಿಮ್ಮ ಹೆಂಡತಿಯಾಗಿ ಸ್ವೀಕರಿಸಿ ಎಂದು ದನಿ ಹೇಳಿದಾಗ ಮತ್ತೊಮ್ಮೆ ಎಲ್ಲರ ತೋರಿಸಿ ತಾಳಿಯ ರಾಮ್ ಕಡೆ ನೋಡಿದಾಗ ರಾಮ್ ಕಣ್ಣಿನಲ್ಲೇ ಒಪ್ಪಿಗೆ ಕೊಟ್ಟ. ದನಿ ಕೊರಳಿಗೆ 3 ಗಂಟೆ ಹಾಕಿ ಅವಳ ಹಣೆಗೆ ಪ್ರೀತಿಯ ಚುಂಬನ ನೀಡಿ, ವೆಲ್ಕಮ್ ಟು ಮೈ ಲೈಫ್ ದನಿ, ಜೀವನ ಪೂರ್ತಿ ನೆರಳಾಗಿರ್ತೀನಿ ಎಂದು ಹೇಳಿದಾಗ ಖುಷಿಯಿಂದ ಅತ್ತು ಬಿಟ್ಟಳು ದನಿ. ಹೇ ಎಂದು ಚಪ್ಪಾಳೆ ತಟ್ಟಿ ಖುಷಿಪಟ್ಟರು ರಿಷಿಯರಿಕೆ. ರಾಮ್ ಜಾನು ಕೈಗೆ ಸಿಗುತ್ತಿಲ್ಲ ಅವರಂತೂ, ಒಬ್ಬರಾದ ಮೇಲೆ ಒಬ್ಬರು ಎತ್ತಿ ಮುದ್ದಾಡುತ್ತಿದ್ದಾರೆ, ಅಷ್ಟು ಮುದ್ದು ಅವರು. ಹೇ ಧನು, ಯಾಕೆ ಅಳ್ತಾ ಇದೆಯಾ ಎಂದು ಅಭಿ ಅವಳನ್ನು ಸಮಾಧಾನ ಮಾಡುವಾಗ, ಅಷ್ಟೆಲ್ಲ ಸೀನಿಲ್ಲ ಅಭಿ, ಇನ್ಮೇಲೆ ಅವಳನ್ನು ಕಟ್ಟಿಕೊಂಡು ನೀವು ಅಳಬೇಕು ಅಲ್ಲ, ಅದರ ಬದಲಾಗಿ ಅವಳು ಅಳ್ತಾ ಇದ್ದಾಳೆ ಅಷ್ಟೆ, ಡ್ರಾಮಾ ಕ್ವೀನ್ ಎಂದು ನಕ್ಕಲಕ್ಕೆ. ಯಜಮಾನ್ರೆ ಸುಮ್ಮನೆ ಇರಿ ಪಾಪ ಎಂದು ಊರ್ಮಿಳ ಅವನ ಹೊಟ್ಟೆಗೆ ತಿವಿದಾಗ, ನೋಡಪ್ಪ ಇನ್ಮೇಲೆ ಅಮ್ಮವರ ಗಂಡ ಆಗಬೇಕು, ಬೆಸ್ಟ್ ಎಕ್ಸಾಂಪಲ್ ಇಲ್ಲೇ ಇದೆ ಎಂದು ಜಯಂತ್ ಅವರು ಹೇಳಿದಾಗ ಲಕ್ಕಿ ಮುಖ ಊದಿಸಿಕೊಂಡ್ರೆ ಉಳಿದವರು ನಕ್ಕರು. ಅರುಂಧತಿ ನಕ್ಷತ್ರವನ್ನು ತೋರ್ಸಪ್ಪ, ನಾನು ಹೋಗ್ತೀನಿ ಎಂದು ಪುರೋಹಿತರು ಸಹ ತಮಾಷೆ ಮಾಡಿದಾಗ ನಕ್ಕು ಮುಂದಿನ ಶಾಸ್ತ್ರ ಮಾಡಿದರು. ಅವಳ ಕೈ ಹಿಡಿದು ಸಪ್ತಪದಿ ತುಳಿಸಿದ, ಹಾಗೆ ಕಾಲುಂಗುರ ತುಳಿಸಿದ. ಬನ್ನಿಯಲ್ಲ ಗ್ರೂಪ್ ಫೋಟೋ ಎಂದು ಕರೆದಾಗ ಎಲ್ಲ ಬಂದು ನಿಂತರು. ಅದೊಂದು ಕೂಡು ಕುಟುಂಬ, ದಿನದಿನಕ್ಕೂ ಬೆಳೆಯುತ್ತಿತ್ತು ಅದು. ಈಗಂತೂ 2 ಮುದ್ದು ಮಕ್ಕಳು ಜೊತೆ ಮತ್ತೊಂದು ಮಗು ಸೇರುವುದರಲ್ಲಿತ್ತು. ಹಾಗೆ ಸುಂದರ ಫೋಟೋ ಸಹ ಮೂಡಿತ್ತು. ಎಲ್ಲ ಶಾಸ್ತ್ರ ಮುಗಿದಾಗ ಅಣ್ಣನ ಬಳಿ ಬಂದು ಅವನ ತಬ್ಬಿ ಅತ್ತು ಬಿಟ್ಟಳು ಹುಡುಗಿ. ಅವಳ ಅಣ್ಣನ ತೋಳಿನಲ್ಲಿ ಹುದುಗೆ ಅತ್ತು ಬಿಟ್ಟಳು. ಅಷ್ಟು ದೊಡ್ಡ ಕುಟುಂಬ ತೊರೆದು ಹೋಗುವುದು ಸುಲಭ ಅಲ್ವಲ್ಲ. ದನಿ ಮದುವೆ ಮುಗಿದಿತ್ತು. ಎಲ್ಲ ಮುಗಿದ ಮೇಲೆ ಅಣ್ಣನ ತಬ್ಬಿ ಹತ್ತು ಬಿಟ್ಲು ಹುಡುಗಿ. ಪಾಪ ಅಣ್ಣ ಮನೆಯವರು ಬಿಟ್ಟು ಹೋಗುವುದು ನೋವೇ ಅವಳಿಗೆ. ಅಣ್ಣ, ನಾನು ಫೋನ್ ಮಾಡಿದ ತಕ್ಷಣ ಬಂದುಬಿಡ್ಬೇಕಾಯ್ತಾ, ಇಲ್ಲ ನನ್ನ ಕರೆದುಕೊಂಡು ಹೋಗೋಕೆ ಬರಬೇಕು ಎಂದು ತುಟಿ ಉಬ್ಬಿಸಿ ಹೇಳಿದಾಗ ನಕ್ಕು, ಹ್ಞೂ ಪ್ರಿನ್ಸೆಸ್, ನಿನಗೆ ಯಾವಾಗ ಬರಬೇಕು ಅನಿಸಿದ್ರು ನನಗೆ ಕಾಲ್ ಮಾಡು, ನಾನು ಓಡಿ ಬರ್ತೀನಿ ಎಂದು ನಕ್ಕ. ನಂತರ ತನ್ನ ಅಮ್ಮ ಅಪ್ಪನ ಕಾಲಿಗೆ ಎರಗಿದ್ಲು. ಈಗೀಗ ಸರಿ ಹೋಗುತ್ತಿದ್ರು ಅವಳ ಅಮ್ಮ ಧನು ಅಮ್ಮ. ಬರ್ತೀನಿ ಕಣೋ, ನೀನೊಬ್ಬ ಬೇಗ ಮದುವೆ ಆಗು ಆಯ್ತಾ ಎಂದು ಧನು ಅಣ್ಣನಿಗೂ ಹೇಳಿ ಕಾರೇರಿದ್ಲು. ಬಾಯ್ ಕಣೆ, ಅವರನ್ನು ಕಡಿಮೆ ಗೋಳು ಹೊಯ್ಕೋ ಎಂದು ನಕ್ಕಲಕ್ಕಿ ಕಡೆಗೆ ಲುಕ್ ಕೊಟ್ಟು ಹೊರಟಳು ದನಿ.
ಭೂಮಿಕಾ, ಜಯಂತ್ ಅಜ್ಜಿ ಎಲ್ಲರೂ ಮೊದಲೇ ಬಂದು ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರಕ್ಕೆ ತಯಾರಿ ಮಾಡಿಕೊಂಡಿದ್ರು. ಹೇ ಧನು, ಸಾಕು, ಎಷ್ಟು ಅಳೋದು ಎಂದು ಅವಳನ್ನು ಸಮಾಧಾನ ಮಾಡಿದ್ದ ಅಭಿ. ಬಾಲ್ಗಾಲಿಟ್ಟು ಈ ಮನೆಯಲ್ಲಿ ಖುಷಿ ಸಂತೋಷವೇ ಇರಲಿ ಅಂತ ಬೇಡಿಕೊಂಡು ಒಳಗೆ ಬಾರಮ್ಮ ಎಂದು ಭೂಮಿಕಾ ಹೇಳಿದಾಗ ದೇವರಿಗೆ ಅಲ್ಲಿಂದಲೇ ನಮಸ್ಕರಿಸಿ ಸೇರು ಒದೆದು ಒಳಗೆ ಬಂದಳು. ದೇವರ ಮುಂದೆ ದೀಪ ಹಚ್ಚಿಬಿಡು, ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವಂತೆ ಎಂದು ಹೇಳಿದಾಗ ತಲೆ ಆಡಿಸಿ ದೇವರ ಮನೆಗೆ ಹೋಗಿ ದೀಪ ಹಚ್ಚಿ ಆಚೆ ಬಂದಳು. ಹೋಗು, ಇವಾಗ ರೆಸ್ಟ್ ಮಾಡು ಅಭಿ, ಅವಳಿಗೆ ಜಾನು ರೂಮ್ ತೋರಿಸು ಎಂದು ಹೇಳಿದಾಗ ಕಣ್ಣು ಸಂಕುಚಿಸಿದ ಅಭಿ, ಅವಳು ನನ್ನ ರೂಮಿಗೆ ತಾನೇ ಬರಬೇಕು ಎಂದು ಹೇಳಿದಾಗ ಅವನ ತಲೆಗೊಂದು ಮೊಟಕಿದ ಜಯಂತ್ ಅವರು, ಮುಚ್ಕೊಂಡು ಹೇಳಿದ್ದು ಮಾಡು ಎಂದು ಗದರುವಾಗ ಆಚೆ 4-5 ಕಾರ್ ನಿಂತ ಶಬ್ದಕ್ಕೆ ಎಲ್ಲ ಬಾಗಿಲ ಕಡೆ ನೋಡಲು ರಾಮ್ ಪರಿವಾರ ಪೂರ್ತಿ ಬಂದಿತ್ತು ಅಲ್ಲಿಗೆ. ಹೇ ಅಣ್ಣ, ವಾಟ್ ಎ ಸರ್ಪ್ರೈಸ್ ಎಂದು ದನಿ ಓಡಿ ಹೋಗಿ ಅಣ್ಣನ ಅಪ್ಪಲು, ನೀವೆಲ್ಲ ಹೊರಟು ಬಂದ ಮೇಲೆ ನಿನ್ನ ಅತ್ತಿಗೆ ಹೇಳಿದ್ಲು ನಾವು ಅಲ್ಲಿಗೆ ಹೋಗೋಣ, ಹಾಗೆ ನಾವು ಮದುವೆ ಆದ ಜಾಗದಲ್ಲಿ ಮಕ್ಕಳಿಗೆ ಮುಡಿ ಕೊಡ್ತೀವಿ ಅಂತ ಹೇಳಿದ್ವಿ, ಅದಕ್ಕೆ ನಾಳೆ ಮುಗಿಸ್ಕೊಂಡು ಹೋಗೋಣ ಅಂತ ಎಂದು ರಾಮ್ ದನಿ ತಲೆ ಸವರಲು, ಈ ಮನೆಯಲ್ಲಿ ಒಂದು ದಿನ ಇದ್ದು ಹೋಗೋಣ ಅಂತ ಬಂದೆ ಕಣೆ, ನಿನ್ನ ಅಣ್ಣ ನನ್ನನ್ನು ಬಾಣಂತನಕ್ಕೆ ಸಹ ಕಳಿಸ್ಲಿಲ್ಲ, ಅದಕ್ಕೆ ಅಟ್ಲೀಸ್ಟ್ ಹೀಗಾದರೆ ಅಮ್ಮನ ಮನೆಯಲ್ಲಿ ಇರೋಣ ಅಂತ ಎಂದು ಜಾನು ರಿಕ್ಕಿಯನ್ನು ಕರೆದುಕೊಂಡು ಅಮ್ಮನ ಬಳಿ ಬರಲು, ಹೌದಂತೆ ಅತ್ತೆ, ನಿಜ ಹೇಳಿ ಇವಳಿಗೆ ತಾನೇ ತವರು ಮನೆಗೆ ಬರೋದಕ್ಕೆ ಇಷ್ಟ ಇರಲಿಲ್ಲ ಅಲ್ವಾ ಎಂದು ತಾನು ತಂಗಿಯ ಜೊತೆ ಒಳಗೆ ಬಂದ. ರಾಮ್, ರಿಷಿಯಲ್ಲಿ ಕಾಣಿಸ್ತಾ ಇಲ್ಲ ಎಂದು ಹೇಳಲು ಎಲ್ಲ ಒಳಗೆ ಬಂದರು. ಹೇ ರಿಷಿ, ಬಾ ಎಂದು ಅವನನ್ನು ಎತ್ತಿಕೊಳ್ಳಲು ಹೋದಾಗ ಮುಖ ತಿರುಗಿಸಿದ ರಿಷಿ. ನೀನು ನನ್ನ ಬಿಟ್ಟು ಬಂದೆ ಎನ್ನುವಂತೆ ಕೈಯಲ್ಲೇ ಆ್ಯಕ್ಷನ್ ತೋರಿಸುತ್ತಾ ಮುಖ ತಿರುಗಿಸಿದಾಗ ನಕ್ಕು, ನಿನ್ನ ಅಮ್ಮನೇ ಕಣೋ ನನ್ನ ಮನೆಯಿಂದ ಕಳಿಸಿದ್ದು, ಬಾ ಬಂಗಾರ ಎಂದು ಕರೆದಾಗ ಅವಳ ಕೈಗೆ ಹೋದ ರಿಷಿ. ಧನಿ, ಸುಸ್ತಾಗಿದೆಯಾ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ನೈಟ್ ತುಂಬ ಕೆಲಸ ಇದೆ ಎಂದು ಕಣ್ಣು ಮಿಟಕಿಸಿದ್ಲು ಜಾನು. ಅತ್ತಿಗೆ ಎಂದು ಜಾನು ನಾಚಿದಾಗ, ಈ ದಡ್ಡನ ಥರ ನೀನು ಪ್ಲಾನಿಂಗ್ ಗೀನಿಂಗ್ ಎಲ್ಲ ಮಾಡ್ಕೋಬೇಡ ಎಂದು ಮಾಲತಿ ಅಜ್ಜಿ ಹೇಳಿದಾಗ ನಕ್ಕು ನಾಚಿದ ಅಭಿ. ಅಯ್ಯೋ, ನಾಚೋದು ಅವಳ ಕೆಲಸ ಅಭಿ, ನೀನು ನಾಚಿಕೊಂಡ್ರೆ ನಿನ್ನ ಕತೆ ಮುಗೀತು ಎಂದು ಲಕ್ಕಿ ಹೇಳಿದಾಗ ನಾಚಿ ಒಳಗೆ ನಡೆದ ದನಿ. ಜಾನು, ನಿನ್ನ ಅತ್ತೆ ಮಾವಂದರಿಗೆ ಕೋಣೆ ತೋರಿಸಿ ನೀವು ಮಕ್ಕಳು ರೆಸ್ಟ್ ಮಾಡಿ ಎಂದು ಜಯಂತ್ ಅವರು ಹೇಳಿದಾಗ ತಲೆ ಆಡಿಸಿ ನಡೆದಳು ಜಾನು. ಅಬ್ಬಾ, ಒಂಥರ ಜೀವನ ನೆಮ್ಮದಿ ಅನ್ನಿಸ್ತಿದೆ ಅಲ್ವಾ ರಾಮ್, ನನ್ನ ಮಕ್ಕಳು ದೊಡ್ಡವರಾಗಿ ಬಿಟ್ಟರೆ ಸಾಕು ಎಂದು ಜಾನು ಹೇಳಿದಾಗ ಅವಳ ಮಡಿಲಲ್ಲಿ ಮಲಗಿ, ಆಗ್ತಾರೆ ಬಿಡು ಎಂದು ಮಲಗಿದ್ದ ಮಕ್ಕಳ ನೋಡುತ್ತಾ. ಸಂಜೆ ಆಗುತ್ತಿದ್ದಂತೆ ಅಭಿ ಧನಿ ಕೋಣೆ ಮಧುಬಣಗಿತ್ತಿಯಂತೆ ತಯಾರಾಗಿತ್ತು. ಇಂದು ಅಭಿ ಧನಿಯ ಮೊದಲ ರಾತ್ರಿ. ಸುಮಾರು ವರ್ಷ ಪ್ರೀತಿ ಮಾಡಿ ತಾಳ್ಮೆಯಿಂದ ಕಾದಿದ್ದ ಅಭಿ ತನ್ನ ಧನು ಸಿಗದೇ ಇದ್ದರೂ ಅವಳದೇ ಪ್ರತಿರೂಪವನ್ನು ವರೆಸಿದ್ದ. ನಮ್ಮಣ್ಣನಿಗೆ ಜಾಸ್ತಿ ಕಾಟ ಕೊಡಬೇಡ ದನಿ, ಪಾಪ ಅವನು ಆಯ್ತಾ ಎಂದು ಕಾಡಿಸಿ ಅವನ ಕೋಣೆಗೆ ದನಿಯನ್ನು ಬಿಟ್ಟು ಬಂದಳು ಜಾನು. ಕೈಯಲ್ಲಿ ಹಾಲಿನ ಲೋಟ ಹಿಡಿದು ಮೆಲ್ಲಗೆ ಬಂದ ಮನದರಸಿಗೆ ನೋಡಿ ಮಾತೆ ಮರೆತು ಬಿಟ್ಟ ಅಭಿ. ಯಾಕೆ ಅಭಿ, ಏನೂ ಮಾತಾಡ್ತಾ ಇಲ್ಲ ಎಂದಳು ಮೆಲ್ಲಗೆ. ಅವಳ ಬಳಿ ಒಂದೊಂದೇ ಪುಟ್ಟ ಹೆಜ್ಜೆ ಇಟ್ಟು ಬಂದು ಅವಳ ಕೈ ಹಿಡಿದು, ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಧನು, ಒಂದು ಕ್ಷಣ ಧನ್ವಿಯನ್ನೇ ನೋಡಿದ ಹಾಗಾಯಿತು ಕಣ ಎಂದು ಹೇಳಿದಾಗ ತಲೆ ಎತ್ತಿ ಅವನನ್ನೇ ನೋಡಿದ್ಲು. ಐ ಲವ್ ಯು ಕಣ ಎಂದು ಕಣ್ಣು ತುಂಬಿಕೊಂಡು ಹೇಳಿದವ ಅವಳ ಮುಗುವ ಬೊಗಸೆಯಲ್ಲಿ ಹಿಡಿದು ಹಣೆಗೆ ಮುತ್ತಿಟ್ಟ. ಲವ್ ಯು ಟೂ ಅಭಿ ಎಂದು ಅವನ ಎದೆಗೆ ಒರಗಿದ್ಲು. ಕ್ಷಣ ಇಬ್ಬರಲ್ಲೂ ಮಾತಿಲ್ಲ. ಅಪ್ಪುಗೆಯನ್ನು ಆನಂದಿಸುತ್ತಾ ಇಬ್ಬರು ನಿಂತಿದ್ರು. ಅಭಿ ಎಂದು ಮೆಲ್ಲಗೆ ಮೊದಲು ಮಾತು ತೆಗೆದ್ಲು ದನಿ. ಅವಳ ದನಿಗೆ ಕಣ್ಣಿನ ಅಂಚಿನಲ್ಲಿ ಮೂಡಿದ್ದ ಹನಿಯ ದೊಡೆದುಕೊಂಡು, ಅದನು ಎಂದ ಮುಗುಳ್ನಗುತ್ತಾ. ಇವತ್ತು ಹೀಗೆ ನಿಂತಿರೋದಾ ಎಂದಳು ಮೆಲ್ಲಗೆ ಅವನ ಎದೆಯ ಮೇಲೆ ಗೀಟು ಹಾಕುತ್ತಾ. ಬೇಡ, ಮಲ್ಕೋ, ತುಂಬ ಸುಸ್ತಾಗಿದೆಯಾ ಎಂದು ನಕ್ಕಾಗ ಅವನ ಎದೆಗೆ ಗುದ್ದುತ್ತಾ, ಹೋಗೋ ಎಲ್ಲಿಂದ ಹೊರಟವಳ ಕೈ ಹಿಡಿದು ತನ್ನ ಎಳೆದುಕೊಂಡ. ಅವಳನ್ನು ಎಳೆದ ರಭಸಕ್ಕೆ ಇಬ್ಬರು ಹಾಸಿಗೆಯ ಮೇಲೆ ಉರುಳಿದ್ರು. ಹೋಗು ಅಂದ ತಕ್ಷಣ ಹೋಗೋದಾ ಎಂದು ಕಣ್ಮುಟುಕಿಸಿದ. ಮೆಲ್ಲಗೆ ಅವಳ ಮುಖದ ಮೇಲೆ ಗಾಳಿ ಊದಿದ. ಮತ್ತೆ ನನಗೇನೋ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಎಂದು ದನಿ ಹೇಳಿದಾಗ ಅವಳನ್ನೇ ನೋಡುತ್ತಾ ಅವಳ ಮುಖದಲ್ಲಿ ಏನೋ ನೋಡಿದ. ಯಾಕೆ ಅಭಿ, ಏನು ಹುಡುಕ್ತಾ ಇದೆಯಾ ಎಂದು ದನಿ ಗೊಂದಲದಿಂದ ಕೇಳಿದಾಗ, ನಾಚಿಕೆ ಮಾನ ಮರ್ಯಾದೆ ಅಂದೆ ಅಲ್ವಾ, ಎಲ್ಲಿದ್ದಾವೆ ಅಂತ ನೋಡ್ತಾ ಇದ್ದೆ ಎಂದು ಅಭಿ ನಗು ಬಂಧಿಸಿ ಹೇಳಿದಾಗ ಪಿಲ್ಲೋ ತೆಗೆದುಕೊಂಡು,
ಯೂ ಎಂದು ಅವನಿಗೆ ಹೊಡೆಯುತ್ತಡಗಿದ್ಲು ದನಿ. ಏ ದನಿ ಬಿಡೆ, ತಮಾಷೆ ಮಾಡಿದೆ ಎಂದು ಹೇಳಿದಾಗ ಪಿಲ್ಲೋ ಎಸೆದು ತನ್ನ ಬಟ್ಟೆ ತೆಗೆದುಕೊಂಡು ಬಾತ್ರೂಮ್ ಕಡೆಗೆ ಹೊರಟವಳ ಕೈ ಹಿಡಿದ. ಬಿಡುವ ಬಿ ಎಂದು ಮೂತಿ ಉಬ್ಬಿಸಿ ಹೇಳಿದವಳ ನಡು ಬಳಸಿ, ಬಿಡೋದಕ್ಕೆ 3 ಗಂಟು ಹಾಕಿ ಕಟ್ಟಿಕೊಂಡು ಬಂದಿಲ್ಲ, ಜೀವನ ಪೂರ್ತಿ ಹೀಗೆ ಜಗಳ ಆಡಬೇಕು ಅಂತ ಕರೆದುಕೊಂಡು ಬಂದಿದ್ದು ಎಂದು ಮೆಲ್ಲಗೆ ಅವಳ ಸೆರಗು ಸರಿಸುತ್ತಾ. ಹೌದಂತೆ, ಯಾವಾಗಲೂ ರೇಗಿಸ್ತೀಯ ಎಂದು ಮೆಲ್ಲಗೆ ನುಡಿದು ರೆಪ್ಪೆ ಬಾಗಿಸಿದವಳ ಕಣ್ಣಿಗೆ ಮುತ್ತಿಟ್ಟು, ನಿನ್ನ ಕಾಡಿಸೋದ್ರಲ್ಲಿ ತುಂಬ ಪ್ರೀತಿ ಇದೆ ಅಂತ ಅರ್ಥ ಮಾಡ್ಕೋಬೇಕು ನೀನು ಎಂದ ಮತ್ತೆ ಅವಳ ಕೊರಳಲ್ಲಿ ಮುಖವಿಟ್ಟು. ಹಾ ಎಂದು ಅವನ ತನ್ನ ಸೀರೆಯನ್ನ ಮುಷ್ಟಿಯಲ್ಲಿ ಮುದ್ದೆ ಮಾಡಿದ್ಲು. ದನಿ ಶಾಲಾಯಿ ಎಂದು ಕೇಳಿದಾಗ ಕಣ್ಣಲ್ಲೇ ಒಪ್ಪಿಗೆ ನೀಡಿ ನಾಚಿದಳು. ಅವಳನ್ನ ಹೂವಿನ ರೀತಿ ತೋಳಲ್ಲಿ ಎತ್ತಿಕೊಂಡು ಬಂದು ಹಾಸಿಗೆ ಮೇಲೆ ಮಲಗಿಸಿ ಅವಳನ್ನ ಮುದ್ದಿಸತೊಡಗಿದ. ಪ್ರೀತಿಯಲ್ಲಿ ಬಿದ್ದು ಒದ್ದಾಡಿ ಮತ್ತೆ ಒಂದಾದ ಜೋಡಿಗಳು ಒಬ್ಬರಲ್ಲಿ ಒಬ್ಬರು ಬೆರೆತು ತಮ್ಮ ಪ್ರೀತಿಯನ್ನ ಸಹಕಾರಗೊಳಿಸಿಕೊಂಡರು. ಇತ್ತ ಮಕ್ಕಳನ್ನ ಮಲಗಿಸಿ ಜಾನುಗಾಗಿ ಕಾಯುತ್ತಿದ್ದ ರಾಮ್ ಹೆತ್ತವರ ಜೊತೆಗೆ ಹರಟುತ್ತಾ ಕುಳಿತಿದ್ದವಳು ಕೋಣೆಗೆ ಬರಲು 11 ಗಂಟೆಗೆ ಆಗಿತ್ತು. ಏನಮ್ಮವರು ಇಷ್ಟೊತ್ತು ಹರಟೆ ಹೊಡೆದಿದ್ದು ಎಂದು ಅವಳು ಬಂದೊಡನೆ ಮುಖ ಊದಿಸಿಕೊಂಡು. ಯಾಕೆ, ಸಾರಿಗೆ ನಿದ್ದೆ ಬರಲಿಲ್ವಾ ಎಂದು ಕೇಳುತ್ತಾ ಬಾಗಿಲು ಹಾಕಿದವಳ ಹಿಂದೆಯಿಂದ ಬಳಸಿ, ಇಲ್ಲ, ನಮ್ಮ ಮೊದಲ ರಾತ್ರಿ ನೆನಪಾಯಿತು ಜಾನು. ಇದೇ ಕೋಣೆಯಲ್ಲಿ ಅಲ್ವಾ ನಮ್ಮ ಸಂಸಾರ ಶುರುವಾಗಿದ್ದು, ನೀನು ನನ್ನ ಒಪ್ಪಿ ಪ್ರಪೋಸ್ ಮಾಡಿದ್ದು ಎಂದಾಗ ಅಂದಿನ ದಿನ ನೆನೆದು ನಕ್ಕಳು ಜಾನು. ಹಾಂ, ನಿಮ್ಮನ್ನ ಇನ್ನೂ ಕಾಡಿಸ್ಬೇಕಿತ್ತು, ಬೇಗ ಒಪ್ಪಿಬಿಟ್ಟೆ ನಿಮ್ಮ ಈ ಪಪ್ಪಿ ಪೇಸ್ ನೋಡಿ ಎಂದು ನಾನು ನಕ್ಕಾಗ ಅವಳ ಎತ್ತಿಕೊಂಡು ಬಾಲ್ಕನಿಗೆ ನಡೆದವ. ಹೌದಂತೆ ಎಂದು ನಕ್ಕಳು ಜಾನು. ಸುಮ್ಮನೆ ಕುಳಿತುಕೋ, ಮಕ್ಕಳು ಹೇಳೋದಿಲ್ಲ, ನಾವು ಮಾತಾಡೋಣ ಎಂದು ಹೇಳುತ್ತಾ ಅವಳನ್ನು ತೂಗುಯ್ಯಾಲೆ ಮೇಲೆ ಕೂರಿಸಿ ತಾನು ಅವಳ ಮಡಿಲಿನಲ್ಲಿ ತಲೆ ಇಟ್ಟ ರಾಮ್. ಅವನ ಜೊತೆ ಅವಳಿಗೆ ಜೀವನ ಪೂರ್ತಿ ಮಾತಾಡಿದರೂ ಮುಗಿಯದ ಮಾತುಗಳು. ಕೊನೆಗೆ ಅವನ ಮಾತು ಕೇಳುತ್ತಾ ಕೇಳುತ್ತಾ ಅವಳೇ ಮಲಗಿಬಿಟ್ಲು. ನಕ್ಕು ಅವಳನ್ನು ಒಳಗೆ ಕರೆದುಕೊಂಡು ಬಂದು ಮಕ್ಕಳ ಜೊತೆ ಮಲಗಿಸಿ ತಾನು ಅವರ ಪಕ್ಕ ಉರುಳಿದ ರಾಮ್ ಜಾನು ಬೆಳಗ್ಗೆ ಬೇಗ ಎದ್ದು ಗಡಿಬಿಡಿಯಿಂದ ತಯಾರಿ ನಡೆಸಿದ್ರು. ಮಕ್ಕಳಿಗೆ ಮುಡಿ ತೆಗೆಯುವ ಕಾರ್ಯಕ್ರಮ ಇತ್ತಲ್ಲ, ಹಾಗಾಗಿ ಇನ್ನೂ ನವ ಜೋಡಿಗಳು ಎದ್ದಿರಲಿಲ್ಲ. ಮನೆಯ ತುಂಬ ಗಡಿಬಿಡಿ ಇತ್ತು. ಹಲೋ ನವವಧುವರರೇ, ಎದ್ದು ಬನ್ನಿ, ನಮ್ಮ ಮಕ್ಕಳಿಗೆ ಕಾರ್ಯಕ್ರಮ ಆದಮೇಲೆ ನೀವು ಮತ್ತೆ ಮಲಗುವಂತ್ರಿ ಎಂದು ಜಾನು ಬಾಗಿಲು ತಟ್ಟಿ ಎಚ್ಚರಿಸಿದಾಗ ನಾಚಿ ಎದ್ದು ತಯಾರಾಗಿದ್ಲು ಜನಿ. ಏನ್ ದನಿ, ನಮ್ಮ ಅಣ್ಣನಿಗೆ ತುಂಬ ಕಾಟ ಕೊಟ್ಟಿಯಾ ಹೇಗೆ ಎಂದು ಜಾನು ಕೇಳಲು ನಾಚಿ ತನ್ನವನ ಹಿಂದೆ ಅಡಗಿದ್ಲು ದನಿ. ಎಂತಹ ಎಣ್ಣೆ ಆದರೂ ನಾಚಿಕೆ ಸಾಮಾನ್ಯ ಅಲ್ವೇ. ಜಾನು, ಹೀಗೆ ಮಾತಾಡ್ತಾ ಇರ್ತೀಯಾ, ಟೈಮ್ ಆಗ್ತಿದೆ ಎಂದು ಮಾಲತಿ ಅಜ್ಜಿ ಹೇಳಿದಾಗ ತಲೆ ಆಡಿಸಿ, ಬನ್ನಿ ಅಣ್ಣ ದನಿ, ಹೇಗಿದ್ರು ನೀವು ಹೊಸ ಜೋಡಿ ಅಲ್ವಾ, ಬನ್ನಿ ಎಂದು ಅವರ ಜೊತೆ ನಡೆದರು ಎಲ್ಲ. ಬೆಟ್ಟದ ಮೇಲಿನ ದೇವಸ್ಥಾನ, ರಾಮ್ ಜಾನು ಮದುವೆ ಆಗಿದ್ದ ದೇವಸ್ಥಾನ ಅಲ್ಲಿ ಅಲ್ವೇ ರಾಮ್ ಜೀವ ಮರಳಿ ಕೇಳಿ ಜಾನು ಹರಕೆ ಹೊತ್ತಿದ್ದು, ತಾಳಿ ಕಟ್ಟಿ ಸಾವಿನ ಬಾಗಿಲು ತಟ್ಟಿದ್ದು, ರಾಮ್ ಮರಳಿ ಬಂದಿದ್ದು. ಜಾನು, ನಿನಗೆ ನೆನಪಿದೆಯಾ, ಇಬ್ಬರೂ ಸೇರಿ ಇಲ್ಲಿ ಸೇವೆ ಮಾಡಿ ನೆಲದ ಮೇಲೆ ಊಟ ಮಾಡಿದ್ದು ಎಂದಾಗ ನಕ್ಕು ತಲೆ ಆಡಿಸಿದ್ಲು ಜಾನು. ಹೇಗೆ ಮರೆಯೋಕ್ಕಾಗುತ್ತೆ ರಾಮ್, ನಮ್ಮ ಪ್ರೀತಿ ಗಟ್ಟಿಯಾಗಿದ್ದು ಇಲ್ಲೇ ಎಂದು ನಕ್ಕಳು ಅವನ ಕೆನ್ನೆಗೆ ಮುತ್ತಿಟ್ಟು. ಬಾ ಅಮ್ಮ ನಾನು ಎಂದು ಕೆನ್ನೆ ತೋರಿಸಿದ ರಿಷಿ. ಅಮ್ಮ ಅಪ್ಪನಿಗಷ್ಟೇ ಮುತ್ತು ಕೊಟ್ರೆ ಅವನಿಗೆ ಹೊಟ್ಟೆ ಉರಿಯುದಲ್ವೇ. ಅಯ್ಯೋ ಕಂದ, ನಿನಗೆ ಕೊಡೋದಕ್ಕಾಗೋದಿಲ್ಲ ಅನ್ನೋಕ್ಕಾಗುತ್ತಾ ಎಂದು ಮಗನ ಎರಡೂ ಕೆನ್ನೆಗೆ ಮುತ್ತು ಕೊಟ್ಟ. ತಟ್ಟನೆ 2 ಕೆನ್ನೆ ಒರೆಸಿಕೊಂಡು ಅಪ್ಪನ ನೋಡಿದ್ದ ಕಂದ. ಹೇ ಕಳ್ಳ, ನಾನು ಕೆನ್ನೆಗೆ ಮುತ್ತು ಕೊಟ್ರೆ ಒರೆಸಿಕೊಳ್ತೀಯಾ ಎಂದು ಅವನ ಕೆನ್ನೆ ಹೆಂಡ್ಲು ಅವಳ ಕೈ ಹಿಡಿದು ಕಚ್ಚಿದ ರಿಷಿ. ಅಬ್ಬಾ, ಬಾರಿದೆಯಾ ಕಣೋ ನಿನಗಿದೆ, ದೊಡ್ಡವನಾಗ್ ನೀನು ಎಂದು ಮೂತಿ ಉಬ್ಬಿಸಿ, ಬಾ ಕಂದ, ಅವನು ಬೇಡ, ನನಗೆ ಅವನ ಜೊತೆ ಟೂಟು ಎಂದು ರಿಕ್ಕಿ ಕೆನ್ನೆಗೆ 4 ಬಾರಿ ಮುತ್ತು ಕೊಟ್ಟು ನಡೆದಳು ಜಾನು. ಅವತ್ತು ನಗುತ್ತಾ ಅವಳ ಹಿಂದೆ ನಡೆದ. ಇಬ್ಬರೂ ದೇವರ ಮುಂದೆ ನಿಂತು ಕೈ ಮುಗಿದ್ರು. ದೇವ್ರೆ, ಇದುವರೆಗೂ ಕೇಳಿದಕ್ಕಿಂತ ಜಾಸ್ತಿನೇ ಕೊಟ್ಟಿದೀಯಾ, ಒಂದು ಮುತ್ತಿನಂಥ ಮಗು ಕೊಡು ಅಂದ್ರೆ 2 ವಜ್ರಗಳನ್ನು ಕೊಟ್ಟಿದೀಯಾ ಎಂದು ಹೇಳುತ್ತಾ, ನಮ್ಮ ಮಕ್ಕಳು ಸುಖವಾಗಿ ನೆಮ್ಮದಿಯಾಗಿ ಇದ್ರೆ ಸಾಕು, ಜೀವನ ನೆಮ್ಮದಿಯಿಂದ ಕಳೆಯುತ್ತೆ ಎಂದು ಬೇಡಿಕೊಂಡ್ಲು. ನನ್ನ ಜಾನು ಏನು ಕೇಳಿಕೊಂಡ್ರು ಕೊಡು ದೇವ್ರೆ ಎಂದು ರಾಮ್ ಬೇಡಿಕೊಂಡ. ಬನ್ನಿ ಎಲ್ರೂ, ಕಲ್ಯಾಣಿಯಲ್ಲಿ ಮುಳುಗಿ ಮಡೆ ಉಟ್ಟು ಬನ್ನಿ ಎಂದು ಪುರೋಹಿತರು ಹೇಳಿದಾಗ ಅಪ್ಪ ಮಕ್ಕಳು ಅಮ್ಮ ಎಲ್ಲರೂ ನೀರಿನಲ್ಲಿ ಮಿಂದು ಮಡಿಯಾಗಿ ಬಂದರು. ಇಲ್ಲಿ ಕುತ್ಕೊಳ್ಳಿ ಎಂದು ಹೇಳಿದಾಗ ಅಲ್ಲೇ ಇದ್ದ ಮಣೆಯ ಮೇಲೆ ಕುಳಿತರು ಇಬ್ಬರು. ಅವರ ಮಡಿಲಲ್ಲಿ ಕುಳಿತು ಮಕ್ಕಳು ಕುಳಿತರು. ಕ್ಷೌರಿಕರು ಕೈಯಲ್ಲಿ ಕತ್ತರಿ ಹಿಡಿದು ಬಂದಾಗ ಹೆದರಿ ಅಳಲು ಶುರು ಮಾಡಿದ ರಿಕ್ಕಿ ಅದನ್ನು ನೋಡಿದ್ದೇ ಕೋಪದಿಂದ
ರಿಷಿ ಕ್ಷೌರಿಕನ ಕೈಗೆ ಹೊಡೆದಿದ್ದ. ತಮ್ಮನ ಅಳಿಸಿದ್ಯಾ ಎಂದು. ರಿಷಿ ಹಾಗೆಲ್ಲ ಮಾಡಬಾರ್ದು ಕಂದ, ಜಸ್ಟ್ ಕೂದಲು ತೆಗಿತಾರಷ್ಟೆ ಎಂದು ರಾಮ್ ಹೇಳಿ ತಲೆಯನ್ನು ಹಿಡಿದುಕೊಂಡಾಗ ಜೋರಾಗಿ ತಲೆ ಆಡಿಸುತ್ತಾ ನಾನು ಮಾಡಿಸಿಕೊಳ್ಳೋಳ ಎಂದಿದ್ದ ರಿಷಿ. ಸುಮ್ಮನೆ ಮಾಡ್ಕೊ ರಿಷಿ, ಇರಿಗೆ ಸುಮ್ಮನೆ ಇಲ್ವಾ, ಪೆಟ್ಟು ಕೊಡ್ತೀನೀಗ ಎಂದು ಜಾನು ಗದರಿದಾಗ ಅವಳನ್ನು ಕೆಕ್ಕರಿಸಿ ನೋಡಿದ್ದ ರಿಷಿ. ರಾಮ್, ನಿಮ್ಮ ಮಗನಿಗೆ ನೀವೇ ಹೇಳಿ, ಎಷ್ಟು ಹಠ ನೋಡಿ, ಈ ವಯಸ್ಸಿಗೆ ಮುಡಿ ಕೊಡೋಕೆ ಹೇಗೆ ಆಡ್ತಾನೆ ಎಂದು ಜಾನು ಹೇಳಿದಾಗ ರಿಷಿ ಕೆನ್ನೆ ಸವರಿ, ಕಂದ ಈಗ ಕೂದಲು ಕೊಟ್ಟರೆ ಮತ್ತೆ ಚೆನ್ನಾಗಿ ಬರುತ್ತೆ ಗೊತ್ತಾ, ಇದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಂದು ರಾಮ್ ಹೇಳಿದಾಗ ಸುಮ್ಮನೆ ಕುಳಿತ. ನಿಮ್ಮ ಮಗ ಭಾರಿ ಇದ್ದಾನೆ ರಾಮ್, ದೊಡ್ಡವನಾಗಲಿ ಅವನು, ಹೆಂಡತಿ ಜೊತೆ ಮನೆ ಬಿಟ್ಟು ಓಡಿಸ್ತೀನಿ ಎಂದು ಜಾನು ಹೇಳಿದಾಗ ಮನೆಯವರೆಲ್ಲ ನಕ್ಕರೆ ದೇವಸ್ಥಾನದ ಗಂಟೆ ಸದ್ದು ಮಾಡಿತ್ತು. ಹೇಗೋ ಅಲ್ಲಿಂದ ಮನೆಗೆ ಮರಳಿದ್ರು. ಮಕ್ಕಳು ಬಂದಮೇಲೆ ಪ್ರತಿದಿನವೂ ಹೊಸದಾಗಿ ಶುರುವಾಗಿತ್ತಿತ್ತು ರಾಮ್ ಜಾನು ಪಾಲಿಗೆ. ತಿಂಗಳುಗಳು ದಿನಗಳಂತೆ ಉರುಳಿದ್ವು. ಊರ್ಮಿಳಾ ಮಡಿಲನ್ನು ಪುಟ್ಟ ರಾಜಕುಮಾರಿ ತುಂಬಿದರೆ ಅವಳಿಗೆ ರುಧಿರ ಎಂದು ಹೆಸರಿಟ್ರು. ಅಲ್ಲಿಗೆ ಎಲ್ಲವೂ ಮತ್ತಷ್ಟು ಸುಗಮವಾಗಿತ್ತು. ಥ್ಯಾಂಕ್ ಯು ಊರು, ಮುದ್ದಾದ ಮಗಳ ನನಗೆ ನೀಡಿ ನನ್ನ ಜೀವನ ಸಾರ್ಥಕಗೊಳಿಸಿದ್ದಕ್ಕೆ ಎಂದು ಲಕ್ಕಿ ಮಡದಿಗೆ ಮುತ್ತಿಟ್ರೆ, ಇಲ್ಲ ಯಜಮಾನ್ರೆ, ನನಗೆ ಇಷ್ಟೊಳ್ಳೆ ಜೀವನ ನೀಡಿದ್ದಕ್ಕೆ ನಾನು ಥ್ಯಾಂಕ್ ಯು ಹೇಳಬೇಕು ಎಂದು ಗಂಡನ ಹಣೆಗೆ ಮಗುವಿನ ಹಣೆಗೆ ಮುತ್ತು ನೀಡಿದ್ಲು ಊರ್ಮಿಳಾ. ಥ್ಯಾಂಕ್ ಯು ದಾನು, ನನ್ನ ಪ್ರೀತಿಯನ್ನು ಸ್ವೀಕರಿಸಿ ನನ್ನ ಪ್ರೀತಿ ಸಹಕಾರಗೊಳಿಸಿದ್ದಕ್ಕೆ ಎಂದು ಅಭಿ ದನಿಯ ಎದೆಯವರೆಗೆ ಹೇಳಿದಾಗ ಅವನ ತಲೆ ನೇವರಿಸುತ್ತಾ ನಸು ನಕ್ಕದನು. ನಾವೆಲ್ಲ ಥ್ಯಾಂಕ್ಸ್ ಹೇಳಬೇಕಿರೋದು ಅಣ್ಣನಿಗೆ, ಅತ್ತಿಗೆಗೆ, ಅವರಿಂದಾನೇ ಮನೆಯಲ್ಲಿ ಇಷ್ಟೆಲ್ಲ ಖುಷಿ ಸಂತೋಷ ಎಂದು ನಕ್ಕಳು. ಅವಳ ಮಾತಿಗೆ ಹೂಗುಟ್ಟಿ ತಲೆ ಆಡಿಸಿದ ಅಭಿಮನ್ಯು. ಜಾನು, ನಮ್ಮ ಜೀವನ ಎಷ್ಟೊಂದು ಖುಷಿಯಾಗಿದೆ ಅಲ್ವಾ, ನಿನ್ನನ್ನು ದ್ವೇಷಕ್ಕಾಗಿ ಪ್ರೀತಿ ಮಾಡಿದ ನಾನು ತಪ್ಪನ್ನು ಅರಿತುಕೊಂಡು ಬದಲಾಗದೇ ಇದ್ದಿದ್ರೆ ಇಷ್ಟೊಂದು ನೆಮ್ಮದಿಯ ಜೀವನ ಸಿಗ್ತಲೇ ಇರಲಿಲ್ಲ ಎಂದು ಹೇಳಿದ ರಾಮ್. ಅಂದು ಮಕ್ಕಳು ಮಲಗಿದ ಮೇಲೆ ಮಡದಿಯ ಮಡಿಲಲ್ಲಿ ಮಲಗೆ. ಹೌದು ರಾಮ್, ನೀವು ನನ್ನ ಮರೆತು ಹೋದಾಗ ಎಷ್ಟು ನೋವಾಗಿತ್ತು ಗೊತ್ತಾ, ಆಗ ಲಕ್ಕಿ ಅಜ್ಜಿ ಸಹಾಯ ಮಾಡದೆ ಹೋಗಿದ್ರೆ ನಾನು ಏನಾಗ್ತಿದ್ನೋ ಎಂದಾಗ ಅವಳ ಒಡಲಿಗೊಂದು ಮುತ್ತು ನೀಡಿ ಥ್ಯಾಂಕ್ ಯು ಎಂದು ರಾಮ್ ಹೇಳಿದಾಗ, ನಾನು ನಿನ್ನಡೆಗೆ ಮರಳಿ ಬರುವವರೆಗೂ ಹೃದಯವ ಕಾದಿರಿಸು ನನಗಾಗಿ ಅಂತ ನೀವು ಹೇಳಿದ್ರಲ್ಲ, ಅದಕ್ಕೆ ಕಾಯುತ್ತಿದ್ದೆ ಎಂದಾಗ ನಸು ನಕ್ಕ ರಾಮ್. ಮಕ್ಕಳು ಮೆಲ್ಲಗೆ ಒದ್ದಾಡಿದಾಗ ಇಬ್ಬರು ಒಬ್ಬೊಬ್ಬರ ಎತ್ತಿಕೊಂಡು ಸಮಾಧಾನ ಮಾಡಿದರೆ ಮಕ್ಕಳ ಮಲಗಿಸಿ ಗಂಡನ ಎದೆಯ ಮೇಲೆ ತಲೆಯಿಟ್ಟು ನೆಮ್ಮದಿಯ ನಿದ್ರೆಗೆ ಜಾರಿದ್ಲು ಜಾನು. ಮುಕ್ತಾಯ. ಕತೆ ತುಂಬ ಇಷ್ಟ ಆಗಿದೆ ಅಂತ ನನಗೆ ಗೊತ್ತು. ಇಷ್ಟ ಆಗಿದರೆ ಪ್ಲೀಸ್ ಒಂದು ವಾಕ್ಯದಲ್ಲಾದರೂ ಕಮೆಂಟ್ ಮಾಡಿ ಹೇಳಿ. ಪ್ರೀತಿಯಿಂದ ಇಷ್ಟು ದಿನ ಕತೆ ಕೇಳಿ ಪ್ರೋತ್ಸಾಹ ನೀಡಿದ ಪ್ರತಿಯೊಬ್ಬರಿಗೂ ನನ್ನ ಅನಂತ ಧನ್ಯವಾದಗಳು. ಕತೆ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಹಾಗೆ ಈ ಕತೆ ಲಿಪಿಯಲ್ಲಿ ಇನ್ನೂ ಮುಂದುವರಿತಾ ಇದೆ. 355 ಎಪಿಸೋಡ್ ಆಗಿದೆ. ರಿಷಿ ಮತ್ತು ರಿಕಿ ಹೀರೋಗಳಾಗಿ ಹೊಸ ಹೀರೋಯಿನ್ ಬಂದು ರುಧಿರ ಸಹ ಮುಖ್ಯ ಪಾತ್ರದಲ್ಲಿ ಮುಂದುವರಿತಿದೆ. ಆ್ಯಪ್ ಮತ್ತು ಪ್ರೊಫೈಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದು ನನ್ನ ಪ್ರೊಫೈಲ್. ನೀವು ಪ್ರತಿಲಿಪಿಯನ್ನು ಡೌನ್ಲೋಡ್ ಮಾಡ್ಕೊಂಡು ರೂಪ ಕನ್ನಡತಿ ಅಂತ ಸರ್ಚ್ ಮಾಡಿದ್ರೆ ಹೀಗೆ ಬರುತ್ತೆ. ಫಾಲೋ ಮಾಡ್ಕೋಬೋದು. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಹಾಗೆ ಇದು ಕತೆ ಲಿಂಕ್. ಆಲ್ರೆಡಿ 10 ಲಕ್ಷ ಜನ ಇಷ್ಟಪಟ್ಟು ಓದ್ತಾ ಇದ್ದಾರೆ. ನಿಮಗೂ ಇಷ್ಟ ಆಗುತ್ತೆ. ಒಮ್ಮೆ ಕುತೂಹಲಕ್ಕೆ ಓದಿ ನೋಡಿ. ಎಲ್ಲವೂ ಸೀರಿಯಲ್ ಪ್ರಕಾರ ಸಿಗುತ್ತೆ. ಇಷ್ಟು ದಿನ ಪ್ರೀತಿಯಿಂದ ಕತೆ ಕೇಳಿದ್ದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.